ಅನುಕೂಲ ಆಗಲಿ ಅಂತ ಹೈಸ್ಕೂಲ್ ಮಾಡಿಕೊಟ್ಟಾರ ನಮ್ಮ ಶಾಸನ ಮಾಡಿಕೊಟ್ರು ಇವರು ಟೀಚರ್ ಕೊಡಂಗಿಲ್ಲ, ನಮ್ಮ ಮನೆಗೆ ಸ್ಪಂದನೆನ ಕೊಡಂಗಿಲ್ಲ, ಫೋನ್ಗಳು ರಿಸೀವ್ ಮಾಡಂಗಿಲ್ಲ. ಏನ್ರಿ ಇದು ಸಿಸ್ಟಮ? ಈಗ ಏನು ಕೊಟ್ರಿ ಅದು ಪ್ರಾಥಮಿಕ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು ಪ್ರೌಢಶಾಲೆ, ಉರ್ದು ಪ್ರೌಢಶಾಲೆಗೆ ಅಟ್ಲೀಸ್ಟ್ ಇಬ್ಬರು ಕೊಡಿ, ಎರಡು ಟೀಚರ್ ಕೊಡಿ, 6 ಮಂದಿ ಬೇಡ ಸರ್. ಅಲ್ಲೊಂದು ಕನ್ನಡ ಹೈಸ್ಕೂಲ್ ಐತಿ, ಆ ಶಿಕ್ಷಕರು ಬಂದ ಇಲ್ಲಿ ಕಲಿಸ್ತಾರ ಅಂತ ಹೇಳಿದ್ರು, ಒಬ್ಬರು ಬಂದಿಲ್ಲ. ಅಲ್ಲಿ ಅದಾರಿ 10-12 ಹಿಂಗೆ ಹೇಳಿ 3 ತಿಂಗಳು ಆತ್ರಿ. ನಾವು ಪ್ರತಿಭಟನೆ ಮಾಡಿದಾಗ 25 ವರ್ಷದಿಂದ ಹೋರಾಟ ಮಾಡಿ ನಾವು ಬೆನ್ನತ್ತಿ ಹೈಸ್ಕೂಲನ್ನು ಮಂಜೂರು ಮಾಡ್ಕೊಂಡು ಬಂದಿವಿ. ಮಂಜೂರು ಮಾಡ್ಕೊಂಡು ಬಂದಾಗ ಈ ಒಂದು ಹೈಸ್ಕೂಲ್ ಮುಂದಿರಾಗಿ 4 ತಿಂಗಳಾಯ್ತು ರೀ. ಒಬ್ಬರು ಶಿಕ್ಷಕರಿಲ್ಲ, ಹೈಸ್ಕೂಲ್ ಶಿಕ್ಷಕರು ಒಬ್ಬರು ಇಲ್ಲ. ಮಕ್ಕಳು ಏನು ಕಲಿಬೇಕ್ರಿ? ಸ್ಕೂಲ್ ರೂಮ್ ಇಲ್ಲ, ಬೇರೆ ಹೈಸ್ಕೂಲ್ದಾಗ ಹೋಗಿ ಕುಣಿಸೀವಿ, ಶೌಚಾಲಯ ಇಲ್ಲ, ವಾಶ್ರೂಮ್ ಇಲ್ಲ, ಯಾವುದೂ ಏನೂ ಇಲ್ಲ. ಪ್ರೈಮರಿ ಒಳಗೆ 4 ಮಂದಿ ಟೀಚರ್ ಅದಾರ, 2 ಇರ್ತಾರೆ, 2 ರಜೆ ಹಾಕಿರ್ತಾರೆ. ಟೋಟಲ್ 10th ತನಕ ಕ್ಲಾಸ್ನಾಗ 2 ಸ್ಟಾಪ್ನಾಗ ಹೆಂಗೆ ಸ್ಕೂಲ್ ನಡೆಸೋದು? ಮಕ್ಕಳು ಏನು ಕಲಿಬೇಕು, ಏನು ಬರಿಬೇಕು ಸರ್? ಮತ್ತೊಂದು ಯಾರಾಗಿತ್ತು ಅದ್ರಾಗೆ ಸ್ಟಾಪ್ ಕೊಡೋತನ ಸ್ಕೂಲ್ ನಮ್ಮದು ಮಕ್ಕಳ ಅಭ್ಯಾಸ ಸರಿ ಆಗೋತನ ನಾವು ಹಿಂಪಡೆಯೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ನಮ್ಮದು ಬೇರೆದವ್ರು ಯಾರ ಜೊತೆನೂ ವೈಯಕ್ತಿಕ ಏನೂ ಇಲ್ಲ. ನಮ್ಮ ಶಾಲೆ, ನಮ್ಮ ಮಕ್ಕಳ ಅಭ್ಯಾಸ ಸರಿ ಆಗ್ಬೇಕಂತ ನಮ್ಮದೊಂದು ವಿನಂತಿ ಮಾಧ್ಯಮದ ಮುಖಾಂತರ. ಪಾರ್ಕಳಿ ಊರಿಂದ ಹೈಸ್ಕೂಲ್ ಒಳಗೆ ಸ್ಯಾಂಕ್ಷನ್ ಆಗಿ 4 ತಿಂಗಳ ಮ್ಯಾಗ ಶಾಲೆ ಚಾಲು ಆಗಿ ಜೂನ್ ಒಳಗೆ ದಿನ ತಗೊಂಡು ಟೀಚರ್ ಇಲ್ಲ, ಯಾರೂ ಇಲ್ಲ, ಒಂದು ಶೌಚಾಲಯ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಯಾರೂ ಇಲ್ಲ. ಮತ್ತು ಈ ಪಾರ್ಕಳಿಗೆ ಅನಂತಪುರ, ಬಾಳಿಗಿರಿ, ಬಲಾಬಾದ್ ಆ ಕಡೆ ಆಸ್ಪಾಸ್ಗೆ ಸವಲತ್ತು ಅದ. ಈಗ ಪಾರ್ಕಳಿ ಒಂದೇ ಈಚೆ ಕಡೆ ಯಾವುದೂ ಜನ ಹೋಗ್ಬೇಕಾದ್ರೆ ಅಲ್ಲಿ ಒಂದೇ ಹೋಗ್ಬೇಕು. ದಿನ ತಗ ದೇವ್ರು ಹೋಗಿ ನೋಡೋದು ಮಾಡಿಲ್ಲ, ಏನೂ ಇಲ್ಲ. ಮತ್ತು ಕೇಳಕ್ಕೆ ಬರೋಲ್ಲ, ಭಾಳ ಸ್ವಲ್ಪ ಕೇಳತ್ತೀವಿ, ಈ ಮಾಡ್ತೀವಿ, ಯಾವ ಮಾಡ್ತೀವಿ ಬಂದಾಗೈತಿ. ಇಲ್ಲ ಉರ್ದು ಶಾಲೆ ಭಾಳ ಜಾಗ ಬಂದು ಬೀಳತ್ತಾವ ಉರ್ದು ಶಾಲೆ. ಅರ್ಜಿ ತಾಲೂಕೊಳಗೆ ಯಾರು ಮುಸಲ್ಮಾನ್ ಕೇಳತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಒಮ್ಮೆ ಎದ್ವಿ ಅಂದ್ರೆ ತಾಲೂಕೊಳಗೆ ಎಲ್ಲ 10,000 ಜನ ಕೊಡ್ತೀವಿ. ನಿಮ್ಮ BO ಆಫೀಸ್, DDP ಮತ್ತು ಬೆಳಗಾವಿ ಜಿಲ್ಲಾ ಒಳಗೆ ಎಲ್ಲ ದಂಗೆ ಹಬ್ಬಕ್ಕೆ ನಾವು ಕೊಟ್ಟಲ್ಲ ತಯಾರದೀವಿ. ನೀವು ಮಾಡ್ತಿರಿಲ್ಲ, ಇವತ್ತು ಆರ್ಡರ್ ಕೊಡಬೇಕು, ಇವತ್ತಿನ ಚಾಲೂ ಆಗಬೇಕು. ಇದು ಆಗೋದಿಲ್ಲ ಅಂದ್ರೆ ನೀವು ಇಲ್ಲೇ TV ಅವ್ರ ಮುಂದೆ, ರಿಪೋರ್ಟರ್ ಮುಂದೆ ಹೇಳ್ರಿ, ನಾವು ಏನು ಮಾಡೋದು ಮಾಡ್ತೀವಿ. ಇವತ್ತು 10 ತಾಲೂಕು ಬಂದ್ ಮಾಡ್ತೀವಿ. ಉರ್ದು ಶಾಲೆ ಅಂದ್ರೆ ಮೊದಲ ನಮ್ಮ ಹುಡುಗರು ಕಲಿಯಂಗಿಲ್ಲ, ಶಾಲೆಗೆ ಹೋಗಂಗಿಲ್ಲ. ಇಂಥ ಟೈಮ್ ನೀವು BO ಆಗಲಿ, DDP ಆಗಲಿ ತಾಲೂಕು ನೋಡಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಈಗ ಜನ ಹೆಣ್ಮಗಳು ಕೆಲವ್ರು ಎಲ್ಲರೂ ಬಂದಾರ. ಇದಕ್ಕೆ ಉತ್ತರ ಯಾರ BO ಅವ್ರು ಕೊಡ್ಬೇಕು. ಈಗ ಸದ್ಯ ನಿಂತಿಲ್ಲಿ ನಾವು ಮಾತಾಡಿದ್ದು ಕನ್ನಡ ಸರ್ಕಾರಿ ಪ್ರೌಢಶಾಲೆ, ಕನ್ನಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಇಂಗ್ಲೀಷ್ 2 ಟೀಚರ್ಸ್ ಕನ್ನಡ ಶಿಕ್ಷಕರು ಉರ್ದು ವಿಷಯಗಳನ್ನು ಕವರ್ ಮಾಡ್ತಾ ಇದ್ದಾರೆ. 4 ಟೀಚರ್ಸ್ ನಾವು ಅವೈಲೇಬಲ್ ಮಾಡಿಕೊಟ್ಟಿದ್ದೇವೆ. ಈಗಾಗಲೇ ಕಲಿಕೆ ನಡೆದಿದೆ. ಆಮೇಲೆ ಈಗ ಹೊಸದಾಗಿ ಶಾಲೆಗಳಿಗೆ ಹೊಸದಾಗಿ ಮಂಜೂರಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಹೊಸದಾಗಿ ಮಂಜೂರಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು 1 ವಾರದೊಳಗನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಬಂತಂದ್ರೆ 6 ಅತಿಥಿ ಶಿಕ್ಷಕರಿಗೆ ಎಲ್ಲ ವಿಷಯಗಳು ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 2 ಪಡ್ತೀವಿ 4 ಟೀಚರ್ಸ್ ಮಾಡ್ತಾ ಇದ್ದಾರೆ.